ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತಿ ಆಚರಣೆ. ಒಳ ಮೀಸಲಾತಿ ಜಾಗರಿಯಾಗಿದ್ದರೆ ಉಗ್ರ ಹೋರಾಟ ಮಾಡುತ್ತಿವೆ ಅಂತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಿಸಿದರು. ಇದೇ ವೇಳೆಯಲ್ಲಿ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಮಾದಿಗ ಮೀಸಲಾತಿ ಸಮಿತಿಯ ಮೀಸಲಾತಿ ಹೋರಾಟಗಾರ ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಉಳ್ಳವಾಡಿ ಎಂವಿ ರಾಮಪ್ಪನ ಮಾತನಾಡಿ, ಏಪ್ರಿಲ್ 5, 1908ರಂದು ಜನಿಸಿದ ಬಾಬು ಜಗಜೀವನ್ ರಾಮ್ ರವರ ಜನ್ಮ ವಾರ್ಷಿಕೋತ್ಸವವನ್ನು ಇವತ್ತು ಆಚರಿಸುತ್ತಿದ್ದೇವೆ. ಅವರೊಬ್ಬ ಧೀಮಂತ ನಾಯಕ. ಏಕೆಂತಂದರೆ ಪರಿಶಿಷ್ಟ ಜಾತಿಗಳಂತಹ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿರ್ತಕ್ಕಂಥ ಮತ್ತು ಗಮನಾರ್ಹ ಆಗಿರ್ತಕ್ಕಂಥ ಜನನಾಗಪ್ಪ, DSS ಮೂರ್ತಿ, ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಧನಲಕ್ಷ್ಮಿ, ರಾಜ್ಯ ಉಪಾಧ್ಯಕ್ಷ PM ನರಸಿಂಹಪ್ಪ, ವಿನೋಬ ಕಾಲೋನಿ ಸಂತೋಷ್, ತಪ್ತೇಶ್ವರ ಕಾಲೋನಿ ಜನಾರ್ದನ್, ಮಾಡಿಕೆರೆ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆನೂರು ಶ್ರೀನಿವಾಸ್, ಸೈಬರ್ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಳಿಲು ಸೇವೆಯನ್ನು ಸಲ್ಲಿಸಿದ್ದೇವೆ. ಮತ್ತು ಅವರಾದ ಮೇಲೆ ಮತ್ತು ಈ ಸಮುದಾಯದ ಸುಮಾರು ಜನ ಇವತ್ತಿಗೂ ನಾವು ಒಂದಾಗೋದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥ ಮನೋವಾದ ಬಿಡ್ತಾ ಇದ್ದಾರೆ. ಮತ್ತು ಇವತ್ತು ಒಳ ಮೀಸಲಾತಿ ವಿಚಾರ ಏನಾಗಿದೆ ಅಂದರೆ ಸುಮಾರು 92ರಿಂದ ಒಳ ಮೀಸಲಾತಿ ವಿಚಾರ ಜಾರಿಯಾಗ್ತಾ ಇದೆ. ಒಳ ಮೀಸಲಾತಿಗಾಗಿ ಸುಮಾರು 4 ದಶಕಗಳಿಂದ ಹೋರಾಟಗಳು ನಡೀತಾ ಇದೆ. ಇದುವರೆಗೂ ನಾವು ಕೇಳ್ತಾ ಇರೋದೇನೆಂದರೆ ಆ ಜಾತಿವಾರು ಆ ಜಾತಿಗೆ ಸಂಬಂಧಪಟ್ಟಂಥ ಮೀಸಲನ್ನು ಅವ್ರು ಕೊಟ್ಬಿಟ್ರೆ, ಅವ್ರ ಪಾಲನ್ನು ಅವ್ರು ಕೊಟ್ಬಿಟ್ರೆ ಸಾಕು. ನಾವು ಯಾವ ಧರ್ಮದ, ಯಾವ ಜನಾಂಗದ, ಯಾವ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆಯಾ ಜಾತಿಗಳ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಡಿ ಇರ್ತಕ್ಕಂಥ ಕೇಳ್ತಾ ಇದ್ರು ಸಹಿತ ಈ ಕಿವುಡು ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದುವರೆಗೂ ಕೊಡೋದಕ್ಕೆ ಅಡ್ಡಿ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮ ಅಣ್ಣ ತಮ್ಮಂದರೆ ಅಲ್ಲಿ ಅಡ್ಡಿ ಆಗ್ತದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು 75 ವರ್ಷಗಳಿಂದ ಅವರು ಈ ಪಾಲನ್ನು ತಗೊಳ್ತಾ ಇದ್ರು. ನಾವು ಯಾವತ್ತೂ ಕೇಳಿಲ್ಲ ತಗೊಳ್ಳಿ ಬಿಡಿ ನಮ್ಮ ಅಣ್ಣ ತಮ್ಮಂದ ತಿನ್ನಿ ಅಂತ. ಈಗ ಯಾಕೆ ಅವರಿಗೆ ಅಂತ ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಅಂತ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದೀವಿ, ನಮ್ಮ ಪಾಲನ್ನು ನಾವು ಕೊಡಲಿಲ್ಲ ಅಂದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಮತ್ತು ಸಿದ್ದರಾಮಯ್ಯನವರೇ, ಮುಂದೆ ನಿಮ್ಮ ಮುಂದುಗಡೆ 2 ಎಲೆಕ್ಷನ್ ಇದ್ದಾವೆ. ಈ 2 ಎಲೆಕ್ಷನಲ್ಲೂ ಸಹಿತ ಈ ಸಮುದಾಯದವರು ನಿಮ್ಮನ್ನು ನೀವೇನಾದರೂ ಅಷ್ಟರೊಳಗೆ ನಾವು ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅಂದಾಗ ನಿಮ್ಮನ್ನು ಸೋಲಿಸ್ತೀವಿ. ಮುಂದೆನೂ ಸಹ ನಿಮ್ಮನ್ನು ಸೋಲಿಸ್ತಕ್ಕಂಥ ಸಮುದಾಯವಾಗಿ ಇದು ಬೆಳೀತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಬು ಜಗಜೀವನ್ ಅವರ 119ನೇ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಚಿಂತಾಮಣಿಯಲ್ಲಿ ಬಾಬು ಜಗಜೀವನ್ ಅವರ 119ನೇ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ಆಗ್ತಕ್ಕಂಥ ಎಲ್ಲರಿಗೂ ತಿಳಿಸ್ತಾ, ಭಾಳ ಮುಖ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ ಒಳ ಮೀಸಲಾತಿ ವಿಷಯವಾಗಿ 2 ಸಮುದಾಯಗಳ ನಡುವೆ ಇರುವಂಥ ಒಂದು ವೈರುಧ್ಯಗಳು ಭಾಳಷ್ಟು ಹೆಚ್ಚಾಗ್ತಾ ಇದೆ. ಸೊ ಒಳ ಮೀಸಲಾತಿಯನ್ನು ಒಂದು ಉದ್ದೇಶವನ್ನು ಆಧಾರವಾಗಿಟ್ಟುಕೊಂಡು 2 ಸಮುದಾಯಗಳ ನಡುವೆ ಕುಚ್ಚು ಹಚ್ಚುವಂಥ ಪ್ರಯತ್ನಗಳು ನಡೀತಾ ಇದೆ. ಭಾಳ ಮುಖ್ಯವಾಗಿ ಒಳ ಮೀಸಲಾತಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟು ಅಂಗೀಕಾರ ಮಾಡಿದೆ. ಅದನ್ನು ಜಾರಿ ಮಾಡಬೇಕಾಗಿರೋದು ಸಾಂವಿಧಾನಿಕವಾಗಿ ಅದು ಒಪ್ಪಿಗೆ ಪಡೆದಂತೆ ಆಗಿದೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಒಂದು ಘಟನೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ, ವಿದ್ಯಮಾನಗಳನ್ನೆಲ್ಲ ಗಮನಿಸಿದರೆ, ಒಂದು ಏನಂದರೆ ರೋಸ್ಟರ್ ಸಿಸ್ಟಮ್ನ ಏನು ಅದನ್ನು ಇಟ್ಕೊಂಡು ಒಟ್ಟಾರೆ ಒಳ ಮೀಸಲಾತಿಯನ್ನು ಬೇಡ ಅಂತ ಹೇಳ್ತಾರೆ. ರೋಸ್ಟರ್ ಸಿಸ್ಟಮ್ ಅನ್ನೋದು ಭಾಳ ಜನರಿಗೆ ಅದು ಗೊತ್ತಿದೆ. ಏನಂದರೆ ಒಂದು 100 ಉದ್ಯೋಗಗಳಿದೆ ಅಂದರೆ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಹಂಚಿಕೆ ಆಗುವಂಥ ಒಂದು ಸಿಸ್ಟಮ್ನ, ಮೊದಲು SC, ಆಮೇಲೆ ST, OBC, ಜನರಲ್ ಈ ಥರ ಅಂತ ಕೊಡುವಂಥ ಒಂದು ಸಿಸ್ಟಮ್ನ ರೋಸ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಸಿಸ್ಟಮ್ ಪ್ರಕಾರ ಏನು ಪ್ರವರ್ಗ ಎಗೆ ಮೊದಲ ಆದ್ಯತೆ ಸಿಕ್ಕಿದೆ. ಆದರೆ ನಂತರ 8 ಮತ್ತು 15ನೇ ಸ್ಥಾನದಲ್ಲಿ ಪ್ರವರ್ಗ B ಮತ್ತು Cಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ವಲಯ ಮತ್ತು ಬೋವಿ ಮತ್ತು ಇತರ ಸಂಬಂಧಿತ ಜಾತಿಗಳೆಲ್ಲ ಅದನ್ನ ವಿರೋಧ ಮಾಡ್ತಾರೆ. ಅದರಲ್ಲಿ 100% ಅವರು ವಿರೋಧ ಮಾಡೋದ್ರಲ್ಲಿ ನಾವು ಅದನ್ನ 100% ಒಪ್ಪಲೇಬೇಕು. ಏನಕ್ಕೆ ಒಪ್ಪಬೇಕು ಅಂದರೆ ಪ್ರವರ್ಗ ಎಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ, ನಂತರ ಕೊಡಬೇಕಾಗಿರೋದು ಪ್ರವರ್ಗ ಬಿಗೆ, ನಂತರ ಕೊಡಬೇಕಾಗಿರೋದು ಪ್ರವರ್ಗ ಸಿಗೆ, ಆನಂತರ STಗೆ, ಈ ರೀತಿ ಕೊಡಬೇಕಾಗಿತ್ತು. ಸರ್ಕಾರ ಉದ್ದೇಶಪೂರ್ವಕವಾಗಿ 2 ಸಮುದಾಯಗಳ ನಡುವೆ
ಹೊಡೆದಾಟಗಳು ಏನೋ ಮಾತುಗಳು ಇರ್ತಾರೆ, ದೂರವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇವಾಗ ಉದ್ದೇಶಪೂರ್ವಕವಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ರೋಸ್ಟರ್ ಸಿಸ್ಟಮ್ನ ಆಧಾರವಾಗಿ ಇಟ್ಕೊಂಡು ಇನ್ನು ಕೆಲವರು ಒಟ್ಟಾರೆ ಒಳ ಮೀಸಲಾತಿಯನ್ನೇ ವಿರೋಧ ಮಾಡ್ತಿರೋದು ಅದು ಕೂಡ ದುರಂತ. ರೋಸ್ಟರ್ ಸಿಸ್ಟಮ್ನ ಸೃಷ್ಟಿ ಮಾಡಿರೋದು ಯಾರಾದರೆ ಸರ್ಕಾರ, ಅದನ್ನು ಸರಿಪಡಿಸಬೇಕಾಗಿರೋದು ಯಾರಾದರೆ ಸರ್ಕಾರ. ಹಾಗಾಗಿ ರೋಸ್ಟರ್ ಸಿಸ್ಟಮ್ನೂ ಸರಿ ಹೋಗಬೇಕು, ಒಳ ಮೀಸಲಾತಿ ಕಡ್ಡಾಯವಾಗಿ ಜಾರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯವಾಗಿದೆ. ಆದರೆ ಇದನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ನಡುವೆ ಒಂದು ದೊಡ್ಡ ಗೋಡೆಯನ್ನು ಸೃಷ್ಟಿ ಮಾಡಿ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋಬೇಕು ಅವರಿಗೆ ನಾವು ಸಂಪೂರ್ಣವಾಗಿ ಅವರನ್ನು ವಿರೋಧ ಮಾಡ್ತಾ, ಇಲ್ಲಿ ಎರಡೂ ಸಮುದಾಯಗಳನ್ನು ಮೊದಲು ಸುಮಾರು ಇಷ್ಟು ಬಾಬಾ ಸಾಹೇಬ್ ಆಗಲಿ ಎಲ್ಲ ಅವರ ಕಾಲಘಟ್ಟಗಳಿಂದ ಕೂಡ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ಒಂದಾಗಿರಬೇಕು ಅನ್ನೋಂಥ ದೊಡ್ಡ ಕನಸಿನ ಕಟ್ಟು ಅವರು ಒಂದು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ದೊಡ್ಡ ಹೋರಾಟಗಳನ್ನು ತ್ಯಾಗಣೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಕೆಲವರೆಲ್ಲ ಏನಾದರೂ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀರ. ಎಲ್ಲ ಸಮುದಾಯಗಳು ಒಟ್ಟಾಗಿ ನಾವು ಸೇರಿಕೊಂಡು ಒಳ ಮೀಸಲಾತಿಯನ್ನು ಜಾರಿ. ನಾವು ಬಾಬು ಜಗಜೀವನರಾಮ್ ಅವರ 119ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ಆವತ್ತು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಗಾಂಧೀಜಿಯವರನ್ನು ಮುಂದೆ ಇಟ್ಕೊಂಡು ನಮಗೆ ಮೋಸ ಮಾಡಿದ್ರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯನನ್ನು ಮುಂದೆ ಇಟ್ಕೊಂಡು ನಮಗೆ ಇಲ್ಲಿ ಮೋಸ ಮಾಡಲಿಕ್ಕೆ ಹೋಗಿದೆ ಯಾರು? ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂದರೆ, ಅಂಬೇಡ್ಕರ್ ಅವರು ಮೀಸಲಾತಿ ಮತ್ತು 2 ಓಟ್ ಪದ್ಧತಿಯನ್ನು ಕೇಳಿದಾಗ ಅಲ್ಲಿ ಗಾಂಧೀಜಿಯನ್ನು ಒಂದು ಸತ್ಯಾಗ್ರಹ ಮಾಡಿಸಿ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಇದು ಮಾಡಿಸಿ ದೇಶ ಎಲ್ಲನೂ ಪೂರ್ತಿ ಇಡೀ ದೇಶವೇ ಅಂಬೇಡ್ಕರ್ ವಿರುದ್ಧ, ಅಂಬೇಡ್ಕರ್ನ ಸಾಯಿಸಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ತಂದಂಥ ಈ ಕಾಂಗ್ರೆಸ್ಸು ಇವತ್ತು ಅದೇ ರೀತಿಯಾಗಿ ನಮ್ಮಲ್ಲೇ ಎಸ್ಸಿಗಳಲ್ಲೇ ನಾವೇನು ಕೇಳ್ತಾ ಇದ್ದೀವಿ, ಇವತ್ತು ನಮ್ಮಲ್ಲಿರುವಂಥ ಏನು ರಿಸರ್ವೇಷನ್ ಇದೆಯೋ ಆ ಜಾತಿಗೆ ಎಷ್ಟು ಆ ಜಾತಿ ಇದೆಯೋ ಆ ಪರ್ಸೆಂಟೇಜನ್ನು ಕೊಡೋದಕ್ಕೆ ಕೇಳ್ತಾ ಇದ್ದೀವಿ. ನಮ್ಮ ಒಂದು ಒಳ ಮೀಸಲಾತಿ ಒಂದು ಇದು ಹಕ್ಕು ನಮ್ಮದು. ಏನು ಹಕ್ಕಂದ್ರೆ ಅಂಬೇಡ್ಕರ್ ಅವತ್ತು ಎಷ್ಟು ಕೊಡಿಸಿದ್ರು 15% ಯಾವ ರೀತಿ ನಮಗೆ ಎಸ್ಸಿಗಳು ಕೊಡಿಸಿದ್ರು ಅದರಲ್ಲೇ ಒಳ ಮೀಸಲಾತಿ ಕೊಡೋದಕ್ಕೆ ಅದು ಕೂಡ ನಮ್ಮ ಹಕ್ಕೆ. ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು, ಮತ್ತು ಮೀಸಲಾತಿಯನ್ನು ಯಾರು ವಿರೋಧ ಮಾಡ್ತಾರೋ ಅವರು ಮನುವಾದಿಗಳಾಗಿರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ಸನ್ನು ಮುಂದೆ ಇಟ್ಕೊಂಡು ಮನುವಾದಿತನವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ. ಈ ಕಾಂಗ್ರೆಸ್ ಸರ್ಕಾರ ಯಾವ ಥರ ಇಲ್ಲಿ ವಲಯರು ಬೇರೆ, ಮಾದಿಗರು ಬೇರೆ, ಬೋವಿಗಳು ಬೇರೆ ಅಂತ ಎಲ್ಲರನ್ನೂ ಎತ್ತುಕಟ್ಟಿ ಅದರಲ್ಲಿ ಪರ್ಸೆಂಟೇಜ್ ಕಡಿಮೆ. ಎಲ್ರಿಗೂ ಬೇಕಾಗಿದೆ ಒಳ ಮೀಸಲಾತಿ, ಎಲ್ರಿಗೂ ಬೇಕಾಗಿದ್ರು ಕೂಡ ಕೆಲವರು, ಈಗ ದೇವನೂರು ಮಾದೇವ್ ಅವರು ಒಪ್ಕೊಂಡಿದ್ದಾರೆ, ಅವರು ವಲಯರಾಗಿರ್ಬೋದು. ದೇವನೂರು ಮಾದೇವ್ ಅವರು ಏನು ಹೇಳ್ತಾ ಇದ್ದಾರೆ, ಇದು ನ್ಯಾಯಬದ್ಧವಾಗಿದೆ, ಇದನ್ನು ಕೊಡಬೇಕು ಅಂತ ಹೇಳ್ತಿದೆ. 5 ವರದಿಗಳು ಎಲ್.ಸಿ. ಅವನಿಯವರು, ಸದಾಶಿವ, ನಾಗಮೋಹನ್ ದಾಸ್, ಇವೆಲ್ಲ ಮಾಧುಸ್ವಾಮಿ ಎಲ್ಲ 5 ವರದಿಗಳನ್ನು ಮಾದಿಗರ ಪರವಾಗಿಯೇ ಬಂದಿದೆ. ಆದರೆ ಅಲ್ಲಿಗೆ ಆಯೋಗಗಳು ನ್ಯಾಯಬದ್ಧವಾಗಿದೆಯಾ, ಆಯೋಗಗಳು ಅನ್ಯಾಯದ ಪರವಾಗಿದೆಯಾ? ಆಯೋಗಗಳು ನ್ಯಾಯಬದ್ಧವಾಗಿ ಕೊಟ್ಟಿರುವಂಥ ಒಂದು ಇದನ್ನು ವರದಿಯನ್ನು ಇಲ್ಲಿ ವಿರೋಧ ಮಾಡ್ತಾ ಇರುವವರು ಒಂದು 5-6 ಜನ ಸೇರಿಕೊಂಡು ಅವರ ಬೇಳೆ ಬೇಯಿಸ್ಕೊಳ್ಳಲು ಇಲ್ಲಿ ಕೆಲವರು ವಲಯರಾಗಿರ್ಬೋದು, ಬೋವಿಗಳಾಗಿರ್ಬೋದು, ಇನ್ನೇರೇ ಆಗಿರ್ಬೋದು, ಆ ಕೆಲವರು ಮಾತ್ರನೇ ಇದರಲ್ಲಿ ವಿರೋಧ ಮಾಡ್ತಾರೆ. ವಲಯರ ಅಂದರೆ ಅಲ್ಲಿಗೆ ದೇವನೂರು ಮಾದೇವರು ವಲಯರಲ್ವಾ, ಅವ್ರೇನು ಹೇಳ್ತಾ ಇದ್ದಾರೆ, ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಜಾತಿಗಳನ್ನು ಎತ್ತುಕಟ್ಟಿ ಇವರು ಏನು ಈ ಕಾಂಗ್ರೆಸ್ ಇದೆಯೋ, ಇಂದಿನ ನಮ್ಮ ಗಾಂಧೀಜಿಯವರನ್ನು ಮುಂದೆ ಇಟ್ಕೊಂಡು ಕಾಂಗ್ರೆಸ್ನವ್ರಿಗೆ ಯಾವ ರೀತಿ ಮನುವಾದಿತನವನ್ನು ಮಾಡ್ತಾ ಇದ್ರು ಅದೇ ರೀತಿ ಇದೆ. ಕಾಂಗ್ರೆಸ್ ಏನೂ ಚೇಂಜ್ ಆಗಿಲ್ಲ. ಅವತ್ತೇ ಹೇಳಿದ್ರು ಅಂಬೇಡ್ಕರ್, ಅದು ಕಾಂಗ್ರೆಸ್ ಸುಡುವ ಮನೆ, ಇದನ್ನು ನೀವು ನಂಬಲೇಬಾರದು ಅಂತ. ನಾವು ನಂಬಿದ್ದಕ್ಕೆ ಇವತ್ತು ನಾವು 2023ರಲ್ಲಿ ನಂಬಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಮಗೆ. ಅದಕ್ಕೋಸ್ಕರ ನಾವು ಅಲ್ಲೇ ತಾಲೂಕು ಆಫೀಸ್ ಒಂದು ಏನು ಸರ್ಕಾರ ಕಾರ್ಯಕ್ರಮ ಇದೆಯೋ ಅದಕ್ಕೂ ನಾವು ಹೋಗೋದು ಇಲ್ಲ. ಅದರ ಜೊತೆಯಲ್ಲೇ ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಅವರು ಏನೋ ಒಂದು ರಕ್ತ ಸಂಬಂಧ ಇದೆ, ಅದನ್ನು ಹೇಳ್ತೀನಿ. ಯಾಕೆ ಇದನ್ನು ಇನ್ನು ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ಆಡಳಿತ ಅಧಿಕಾರಿಗಳಲ್ಲಿನೂ ಮನವಿ ಮಾಡೋದು, ಏನು ಮೊನ್ನೆ 23ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಸಭೆಯಲ್ಲಿ ಆಯಾ ತಾಲೂಕುಗಳಲ್ಲಿ ವಿಶೇಷವಾಗಿ ಸಪ್ರೇಟು ಏನು ಜಯಂತಿಯನ್ನು ಜಗಜೀವನ್ ರಾಮ್ ಜಯಂತಿಯನ್ನು ಮಾಡಬೇಕಂತ ಒಂದು ಸುತ್ತುವರಿಯ ಪ್ರಕಾರ ಆದೇಶವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾವು 25ನೇ ತಾರೀಕು ಬಂದು ಏನು ನಮ್ಮ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ಕರೆದಾಗ ಪೂರ್ವಸಿದ್ಧ ಸಭೆಯನ್ನು ನಾವು
ಹೇಳಿದ್ವಿ. ಆ ಸಭೆಯಲ್ಲಿ ಜಗಜೀವನ್ ರಾಮ್ ಜಯಂತಿಯನ್ನು ಪ್ರತ್ಯೇಕವಾಗಿ ಮಾಡಿ ಅಂತ ಹೇಳಿದಾಗ ಇದೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಎಲ್ಲ ಒಂದು ನಾವು ತೀರ್ಮಾನ ತಗೊಂಡಿದ್ವಿ. ಏನು ನಾವು ಒಂದೇ ಮಾಡ್ತೀವಿ, ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಒಂದೇ ಒಂದು ವೇದಿಕೆಯಲ್ಲಿ ಮಾಡ್ತೀವಿ ಅಂತ ಒಂದು ಕಾರಣಕ್ಕೆ ನಾವೊಂದುವೆ ನೋಡಿ, ನೀವು ಸರ್ಕಾರ ಅಧಿಕಾರಿಗಳು ನೀವೇನು ಮಾಡ್ತೀರಿ ನೀವು ಮಾಡಿಕೊಳ್ಳ್ರಿ. ಆದರೆ ಸಮುದಾಯ ಅನ್ನೋವಾಗ ಆಯಾ ಸಮುದಾಯ ನಾವು ಬೇರೆ ಮಾಡೋದಷ್ಟಲ್ಲ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಇಬ್ಬರು ನಮಗೆ ಸಮುದಾಯಕ್ಕೆ ಒಂದು ಎರಡು ಕಣ್ಣುಗಳಿದ್ದಾಗೆ. ರೈಟು ಲೆಫ್ಟು ಅಂತ ಹೇಳ್ಬಿಟ್ಟು ಇವಾಗೇನು ಒಂದು ಭಾಷೆಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಅವ್ರು ಬೇರೆ ಬೇರೆಯವರಲ್ಲ, ಎರಡೂ ಇಬ್ಬರು ಕಣ್ಣುಗಳಿದ್ದಂಗೆ. ಜಗಜೀವನ್ ರಾಮ್ ಜಯಂತಿಯನ್ನು ಜಗಜೀವನ್ ರಾಮ್ ದಿನ ಮಾಡೋಣ, ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ದಿನ ಮಾಡೋಂಥ ಒಂದು ಕಾರಣಕ್ಕೆ ನಾವು ಇವತ್ತು ಜಗಜೀವನ್ ರಾಮ್ ಜಯಂತಿಯನ್ನು ಇಲ್ಲಿ ಮಾಡಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು 14ನೇ ತಾರೀಕು ಸರ್ಕಾರ ಘೋಷಣೆ ಮಾಡಿದೆ, ಅದೇ ರೀತಿಯೇ 5ನೇ ತಾರೀಕು ಸರ್ಕಾರ ಘೋಷಣೆ ಮಾಡಬೇಕಂತ ಸಿದ್ದರಾಮಯ್ಯಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆವಣು ವರದಿ ಪ್ರಕಾರ ನಮ್ಮ ಮಾದಿಗ ಮತ್ತು ಮಾದಿಗ ಸಮುದಾಯದ ಜನಸಂಖ್ಯೆ 57 ಸಮುದಾಯಗಳಿದೆ. ಏನು ಆವಣೂರು ವರದಿ ಪ್ರಕಾರನೇ. ಮತ್ತು ಆವಣೂರು ವರದಿ ಪ್ರಕಾರ ಮಾಧುಸ್ವಾಮಿದು, ಮತ್ತು ಸದಾಶಿವ ವರದಿ, ಮತ್ತು ನಾಗಮೋಹನ್ ವರದಿ, ಎಲ್ಲ ವರದಿಗಳು ತಗೊಂಡ್ರೂ ಸಹ 7% ನಮ್ಮ ಸಮುದಾಯಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಇವಾಗ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 9ನೇ ತಾರೀಕು ಹೇಳಿದ್ದಾರೆ ಏನಂತ, ಒಳಮೀಸಲಾತಿ ನಾವು ಜಾರಿ ಮಾಡ್ತೀವಿ ಅಂತ. 9ನೇ ತಾರೀಕು ಏನಾದರೂ ಜಾರಿ ಮಾಡಿಲ್ಲ ಅಂದರೆ ಇದೇ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟ ಮತ್ತು ಏನು ನಾವು ಹಿಂದುಳಿದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಭೆಯನ್ನು ಕರೆದು ಮುಂದಿನ ಹೋರಾಟಗಳ ಬಗ್ಗೆ ನಾವು ಏನೊಂದು ತೀರ್ಮಾನ ತಗೊಳ್ತೀವಿ. ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಈ ಒಂದು ಸಮೀಕ್ಷೆ ಪ್ಲಸ್ ಏನು ಜಾಗೃತಿಯನ್ನು ಮೂಡಿಸೋದಕ್ಕೆ ಹೋರಾಟ ಪ್ರಾರಂಭ ಮಾಡ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.